ನಮಸ್ಕಾರ ಎಲ್ಲ KCET ವಿದ್ಯಾರ್ಥಿ ವೆರಿ ವೆಲ್ಕಮ್ ಬ್ಯಾಕ್. ಸೊ ಈ ವರ್ಷದ್ದು ಆಪ್ಷನ್ ಎಂಟ್ರಿ ಬಿಗಿನ್ ಆಗುತ್ತೆ. ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವಾಗ ಚಾಲೂ ಮಾಡ್ತಾರೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಆಪ್ಷನ್ ಎಂಟ್ರಿ ಮತ್ತು ಕೌನ್ಸಿಲಿಂಗ್ ಪ್ರೊಸೀಜರ್ ಆದಷ್ಟು ಬೇಗನೆ ಚಾಲೂ ಮಾಡ್ತಾರೆ. ಯಾಕಂದರೆ KCET ರಿಸಲ್ಟ್ ಕೂಡ ಬಂತು, ನೀಟ್ ರಿಸಲ್ಟ್ ಕೂಡ ಬಂತು. ನೀಟಲ್ಲಿ ಸ್ವಲ್ಪ ಏನೋ ಗೊಂದಲವಾಗಿದೆ, ಬಟ್ ಸ್ಟಿಲ್ ದೆನ್ ಏನು ಮಾಡ್ತಾರೆ, ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಚಾಲೂ ಮಾಡಿದೆ. ಯಾಕಂದರೆ ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ಗೆ ಡಿಲೇ ಆಗಬಾರ್ದು. ಓಕೆ, ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಸೊ ನಿಮಗೆ ಆದಷ್ಟು ಬೇಗನೆ ಆಪ್ಷನ್ ಎಂಟ್ರಿ ಬಿಗಿನ್ ಮಾಡ್ತಾರೆ. ಸೊ ಪ್ರೊಬೆಬಲ್ ಡೇಟ್ ಬಂದುಬಿಟ್ಟು ಸೊ ನಿಮಗೆ ಜೂನ್ 15 ಒಳಗಡೆ ಓಕೆ ನೀವೊಂದು ಅಪ್ಡೇಟ್ ಮಾಡ್ತಾರೆ. ಸೊ ಈ ವಾರ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳಿದ್ದಾರೆ, ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ. ಬಟ್ ಸ್ಟಿಲ್ ದೆನ್ ಏನು ಮಾಡ್ತಾರೆ, ಈ ಬರುವಂಥ ವಾರದೊಳಗಾಗಿ ನಿಮಗೆ ಎಲ್ಲ ಕೂಡ ಆಪ್ಷನ್ ಎಂಟ್ರಿ ಬಿಗಿನ್ ಮಾಡೋ ಚಾನ್ಸ್ ಹೈ ಇದೆ. ಸೊ ಅದಕ್ಕೆಲ್ಲರೂ ಕೂಡ ನೀವು ಕೂಡ ಆಪ್ಷನ್ ಎಂಟ್ರಿಗೆ ಬೇಕಾಗಿರುವಂಥ ಆ್ಯಕ್ಚುಲಿ ಇವಾಗ ಏನು ಮಾಡ್ತಾರೆ ಗೊತ್ತಾ, ಅದ್ರ ಮುಂಚಿತವಾಗಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಅದು ಸೀಕ್ರೆಟ್ ಕೀಯನ್ನು ಮೆನ್ಷನ್ ಮಾಡಬೇಕು, ಅವರು ನಿಮಗೆ ಕೊಡಬೇಕು. ಅದ್ರ ಮುಖಾಂತರ ಯು ಕ್ಯಾನ್ ಲಾಗಿನ್ ಇನ್ ಟು ದ ಪೋರ್ಟಲ್. ಓಕೆ, ಹಾಗಾಗಿ ಸೊ ಅದು ಬರುವಂಥ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಸ್ಟಿಲ್ ದೆನ್ ಮುಂದಿನ ವಾರ ಒಳಗಡೆ ಬಂತಂದರೆ ಆದಷ್ಟು ಬೇಗ ನಿಮಗೆ ಪ್ರೊಸೀಜರ್ ಚಾಲೂ ಆಗುತ್ತೆ. ಓಕೆ, ಯಾಕಂದರೆ ಎಷ್ಟೊತ್ತಾಗಲ್ಲ, ಯಾಕಂದರೆ ಅವರು ಕೂಡ ಡಿಲೇ ಮಾಡಲ್ಲ. ಯಾಕಂದರೆ ಕೌನ್ಸಿಲಿಂಗ್ ಪ್ರೊಸೀಜರ್ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇವೆಲ್ಲ ಮುಗಿಬೇಕಪ್ಪ ಅಂತಂದರೆ ಸೊ ಟೈಮನ್ನು 100% ನಿಮಗೆ ತೆಗೆದುಕೊಳ್ಳಬಹುದು. ಓಕೆ, ಹಾಗಾಗಿ ಆದಷ್ಟು ಬೇಗನೆ ಮಾಡ್ತಾರೆ. ಸೊ ಎಲ್ಲ ಕೂಡ ರೆಡಿ ಆಗಿರಿ, ಆದಷ್ಟು ಬೇಗ ನಿಮಗೆಲ್ಲ ಕೂಡ ಅಡ್ಮಿಷನ್ ಆಗ್ತೀರಾ. ಓಕೆ, ನಿಮ್ಗೇನೇ ಸಂದೇಹಗಳಿದ್ದರೆ ಅಪ್ ಟು ಕೌನ್ಸಿಲಿಂಗ್ ಪ್ರೊಸೀಜರ್ ಹೋಗಿ ನಾವು ನಿಮ್ಮ ಜೊತೆ ನಮ್ಮ ಚಾನಲ್ ಮುಖಾಂತರ ನಿಮಗೆ ಫ್ರೀಯಾಗಿ ನಿಮ್ಮ ಜೊತೆ ಇರ್ತೇವೆ. ಆಲ್ ದಿ ವೆರಿ ಬೆಸ್ಟ್. ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.